ರಾಜ್ಯದಲ್ಲಿ ಉಪಚುನಾವಣೆಯ ಸದ್ದು ಜೋರಾಗ್ತಾ ಇದೆ. ಮತ್ತೆ ಪವರ್ ಶೇರಿಂಗ್ ಫೈಟ್ ನಡುವೆ ಬೈ ಎಲೆಕ್ಷನ್ ಕಾವು ವಿಪರೀತವಾಗ್ತಾ ಇದೆ. ಯಾರ ಪಾಲಾಗುತ್ತೆ? ಒಂದ್ ಕಡೆ ಮೇಟಿ ಅವರ ನಿಧನ, ಮತ್ತೊಂದ್ ಕಡೆ ಶಾಮನೂರು ಶಿವಶಂಕರಪ್ಪನವರ ನಿಧನ. ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗ್ಬೇಕು. ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಶಾಮನೂರು ಹಾಗೆ ಮೇಟಿ ನಿಧನದಿಂದ ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಪೆಂಡಿಂಗ್ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆ. ಅದೇ ಮೇಟಿ ಅವರ ಕ್ಷೇತ್ರ ಬಾಗಲಕೋಟೆ. ಯಾರ ಪಾಲಾಗುತ್ತೆ? ಯಾರಿಗೆ ಒಲಿಯತ್ತೆ ಎರಡು ಕ್ಷೇತ್ರಗಳ ಟಿಕೆಟ್? ಯಾರ ಬೆಂಬಲಿಗರಿಗೆ ಒಲಿಯತ್ತೆ? ಕುತೂಹಲ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಭ್ಯರ್ಥಿಗಳ ಬಲಾಬಲ ಹೆಂಗಿದೆ, ದೋಸ್ತಿಗಳು ಹೆಂಗಾಗ್ತಾರೆ ಇದರಲ್ಲಿ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಅವರು ಎರಡೆರಡು ಕ್ಯಾಂಡಿಡೇಟ್ ಗಳನ್ನ ಹಾಕ್ತಾರ ಅಥವಾ ಇಬ್ರು ಸೇರಿ ಒಬ್ರನ್ನ ಹಾಕ್ತಾರ? ಅಂಡ್ ಕಾಂಗ್ರೆಸ್ ಮೊದಲೇ ಪವರ್ ಶೇರಿಂಗ್ ಬಗ್ಗೆ ಗದ್ದುಗೆ ಕಿತ್ತಾಟ ಜೋರಾಗ್ತದೆ. ಇವ್ರು ಹೆಂಗೆ ನಡೆದುಕೊಳ್ತಾರೆ ಟಿಕೆಟ್ ಅನ್ನ ಕೊಡೋ ವಿಚಾರದಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಸೊ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋದಕ್ಕಿಂತ ಮೊದಲಿಗೆ ಈಗ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಯಾರ ಬೆಂಬಲಿಗರಿಗೆ ಒಲಿಯತ್ತೆ? ಬಿಜೆಪಿಯಲ್ಲಿ ಮೊದಲೇ ಹಗ್ಗಜಗ್ಗಾಟ ಇದೆ. ಮನೆ ಒಂದು 100 ಬಾಗ್ಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಉಪಚುನಾವಣೆಯ ಟೆನ್ಷನ್ ಶುರು ಆಗ್ತಾ ಇದೆ. ಈಗ 138 ಸ್ಥಾನವನ್ನ ಆಡಳಿತ ಪಕ್ಷ ಹೊಂದ್ಕೊಂಡಿದೆ. ಈಗ ಎರಡೂ ಕ್ಷೇತ್ರಗಳು ಬೂಸ್ಟ್ ಕೊಡಬೇಕು. ಬಿವೈ ವಿಜಯೇಂದ್ರ ನಾಯಕತ್ವಕ್ಕೆ ಉಪಕದನ ಮನ್ನಣೆ ನೀಡುತ್ತಾ? ಆಡಳಿತ ವಿರೋಧಿ ಅಲೆ ತೋರಿಸೋಕೆ ವಿಪಕ್ಷಗಳಿಗೆ ಅದ್ಭುತ ಅವಕಾಶ ಇದೆ. ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಎರಡು ಕ್ಷೇತ್ರದಲ್ಲಿ ಅಭ್ಯರ್ಥಿ ಹಾಕದೆ ಬಿಜೆಪಿಗೆ ಬೆಂಬಲವನ್ನ ಜೆಡಿಎಸ್ ಕೊಟ್ಟಿದೆ. ದೋಸ್ತಿಗಳನ್ನ ಎದುರಿಸೋಕೆ ಎರಡೂ ಕಡೆ ಉಸ್ತುವಾರಿ ನೇಮಕಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಬಾಗಲಕೋಟೆ, ಸಿಎಂ ಡಿಸಿಎಂ ಹೆಗಲಿಗೆ ದಾವಣಗೆರೆ. ದಾವಣಗೆರೆ ಅಂದ್ರೆ ಶಾಮನೂರ್ ಅವರ ಕ್ಷೇತ್ರ. ಸೊ ಇಬ್ರು ಕೂಡ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ರು. ಈಗ ಎರಡೂ ಕ್ಷೇತ್ರಗಳಿಗೆ ಇಬ್ರು ಶಾಸಕರು ಕೂಡ ಹಾಲಿ ಶಾಸಕರಾಗಿದ್ದಂಥವ್ರು. ಎರಡೂ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೀಬೇಕು. ಸೊ ಈ ಬೈ ಎಲೆಕ್ಷನ್ನ ಚಿಂತೆ ಕಾಂಗ್ರೆಸ್ಗಿದೆ. ಆಮೇಲೆ ಈಗ ಆಲ್ರೆಡಿ ಬಾಗಲಕೋಟೆ ಸತೀಶ್ ಜಾರಕಿಹೊಳಿ ಅವರಿಗೆ ಕಂಟ್ರೋಲಿಗೆ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಸೊ ಅವರು ಈಗ ಯಾರಿಗೆ ಟಿಕೆಟ್ ಕೊಡಿಸ್ತಾರೆ? ಆ್ಯಂಡ್ ದಾವಣಗೆರೆ ಏನಾಗುತ್ತೆ? ಆ್ಯಂಡ್ ಈ ಎರಡೂ ಕ್ಷೇತ್ರಗಳಿಗೆ ಬಿಜೆಪಿ ಜೆಡಿಎಸ್ ಮತ್ತೆ ಹೆಂಗೆ ಲೆಕ್ಕಾಚಾರಗಳನ್ನು ಹಾಕ್ತವೆ? ಇದು ಕುತೂಹಲ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಬಾಗಲಕೋಟೆ ಮತ್ತು ದಾವಣಗೆರೆ ಬಿಜೆಪಿ ಜೆಡಿಎಸ್ ನ ಸ್ಟ್ರಾಟಜಿ ಏನು? ಕಾಂಗ್ರೆಸ್ ಯಾವ ರೀತಿಯಾಗಿ ಟಿಕೆಟ್ ಕೊಡ್ಬೋದು? ಇಲ್ಲಿ ಯಾರಿಗೆ ಕೊಡ್ಬೋದು? ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಎಸ್ ವಿದ್ಯಾ, ಏನು ಉಪಚುನಾವಣೆಯ ಕಾವು ಇದೀಗ ರಂಗಾಗ್ತಿರುವಂತದ್ದು ಅಕಾಲಿಕವಾಗಿ ಮತ್ತು ವಯಸ್ಸಹಜ ಸಾವಿನಿಂದ ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಮತ್ತು HY ಮೇಟಿ ಅವರ ನಿಧನದಿಂದ ಈ ಎರಡು ಉಪಚುನಾವಣೆಗಳಿಗೆ ಚುನಾವಣಾ ಆಯೋಗ ಯಾವಾಗ ಟಿಕೆಟ್ ಏನು ದಿನಾಂಕ ನಿಗದಿ ಮಾಡುತ್ತೆ? ಎಸ್ ವಿದ್ಯಾ, ಏನು ಎರಡು ಕ್ಷೇತ್ರಗಳಿಗೆ ಈಗ ಚುನಾವಣೆ ನಡೆಯುವಂಥದ್ದು. ಚುನಾವಣೆಯ ದಿನಾಂಕವನ್ನು ಚುನಾವಣಾ ಆಯೋಗ ನಿಗದಿ ಮಾಡೋದಕ್ಕಿಂತ ಮುಂಚೆ ಎರಡೂ ಪಕ್ಷಗಳು ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗ ನೇರ ಹಣಾಹಣಿ ಇರೋದ್ರಿಂದ ಈಗ ಒಂದು ಟಿಕೆಟ್ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಬಲಾಬಲ ಹೆಚ್ಚಿಸ್ಕೊಳ್ಬೇಕನ್ನುವಂಥ ಲೆಕ್ಕಾಚಾರದಲ್ಲಿದೆ. ಪ್ರಮುಖವಾಗಿ ಆಡಳಿತಾರೂಢ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರ 2.5 ವರ್ಷ ಪೂರೈಸಿದೆ. ಇನ್ನೂ 4 ತಿಂಗಳಾದರೆ 3 ವರ್ಷ ಆಗುತ್ತೆ. ಇಂಥದ್ದೊಂದು ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥ ಮಾತನ್ನು ವಿಪಕ್ಷಗಳು ಹೇಳ್ತಿದ್ದಾವೆ. ಇಂತಹ ಸಂದರ್ಭದಲ್ಲಿ ಎರಡು ಉಪಚುನಾವಣೆ ಬಹಳ ಮಹತ್ವವಾಗಿದೆ. ಕಾಂಗ್ರೆಸ್ ಇದನ್ನ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಚುನಾವಣೆಯನ್ನು ಗೆಲ್ಲಲೇಬೇಕನ್ನುವಂಥ ಕಸರತ್ತು ಮಾಡ್ತಿರುವಂಥದ್ದು. ಜೊತೆಗೆ ವಿಪಕ್ಷವಾಗಿರುವಂಥ ಬಿಜೆಪಿ ಕೂಡ ಈಗಾಗಲೇ ಜೆಡಿಎಸ್ ಬೆಂಬಲ ಕೊಟ್ಟಿದೆ. ಈ ಎರಡು ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಅಭ್ಯರ್ಥಿಗಳನ್ನ ಹಾಕಲಿಲ್ಲ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಹೀಗಾಗಿ ಬಿಜೆಪಿ ಮತ್ತು ಏನು ಜೆಡಿಎಸ್ ಮೈತ್ರಿ ಮೂಲಕ ಈ ಒಂದು ಚುನಾವಣೆ ಎದುರಿಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತಾರೆ. ಎರಡು ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ತಮ್ಮ ಒಂದು ಏನು ವಿಪಕ್ಷವಾಗಿ ತಮ್ಮ ಸಾಮರ್ಥ್ಯ ಪ್ರದರ್ಶನದ ಜೊತೆಗೆ ಸರ್ಕಾರದ ಆಡಳಿತ ವಿರೋಧದಲ್ಲಿ ಒಂದು ಪ್ರದರ್ಶನ ಮಾಡೋದಕ್ಕೆ ಅದ್ಭುತವಾದ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಶಾಮನೂರು ಶಿವಶಂಕರಪ್ಪರವರ ಪುತ್ರರಾಗಿರುವಂಥ ಬಗ್ಗೇಶ್ ಮತ್ತು SS ಪಾಟೀಲ್ ಅವರ ನಡುವೆ ಇದೆ ಮತ್ತು SS ಮಲ್ಲಿಕಾರ್ಜುನ ಅವರ ಮಗ ಸಮರ್ಥ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಏನು ಬಸವರಾಜ್ ಶಿವಗಂಗಾ ಶಾಸಕರಿದ್ದಾರೆ, ಅವರ ಸಹೋದರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರ್ತಿರುವಂಥದ್ದು. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪ ಅವರು ಟಿಕೆಟ್ ಕೊಡಲಿಲ್ಲ
ಕೊಡಲಿಲ್ಲ, ಕುಟುಂಬಕ್ಕೆ ಟಿಕೆಟ್ ಕೊಡಲಿಲ್ಲ ಅಂದರೆ ಶ್ರೀನಿವಾಸ್ ಶಿವಗಂಗಾಗೆ ಟಿಕೆಟ್ ಕೊಡಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಏನು ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇದ್ದಾವೆ, ಹೀಗಾಗಿ ನಮಗೊಂದು ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಅಯೂಬ್ ಪೈಲ್ವಾನ್ ಮತ್ತು ತಾಹಿರ್ ಅನ್ನುವಂಥದ್ದು ಕೂಡ ಈಗಾಗಲೇ ಟಿಕೆಟ್ಗಾಗಿ ಬೇಡಿಕೆನ ಇಟ್ಟಿರುವಂಥದ್ದು. ಇತ್ತ ಬಿಜೆಪಿಯಿಂದಲೂ ಕೂಡ ಸಾಕಷ್ಟು ಹಣಾಹಣಿ ಇರುವಂಥದ್ದು GM ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಅವರ ಬಣದಲ್ಲಿ. ಹೀಗಾಗಿ ಲೋಕಿಕೆರೆ ನಾಗರಾಜ್ ಮತ್ತು ಯಶವಂತ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಜೊತೆಗೆ ಕಳೆದ ಬಾರಿ ಸೋಲನ್ನು ಕಂಡಂತ ಅಜಯ್ ಕುಮಾರ್ ಕೂಡ ಈಗ ಏನು ಉಪಚುನಾವಣೆಯ ಅಭ್ಯರ್ಥಿ ಆಗಿರುವಂಥದ್ದು. ಪ್ರಮುಖವಾಗಿ ರೇಣುಕಾಚಾರ್ಯ ಬಣ ಅಜಯ್ ಕುಮಾರ್ ಮತ್ತು ಲೋಕಿಕೆರೆ ನಾಗರಾಜ್ ಅವರಿಗೆ ಬೆಂಬಲವನ್ನು ನೀಡಿದರೆ GM ಸಿದ್ದೇಶ್ವರ್ ಕುಟುಂಬ ಯಶವಂತ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಕೊನೆಗೆ GM ಸಿದ್ದೇಶ್ವರ್ ಕುಟುಂಬದಿಂದ ಇಲ್ಲಿ ಏನಾದರೂ ಅಭ್ಯರ್ಥಿ ಆಗತ್ತಾ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಜೊತೆಗೆ ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಕ್ಷೇತ್ರ, ಈಗ ಆ ಒಂದು ಕ್ಷೇತ್ರದಲ್ಲೂ ಕೂಡ ಟಿಕೆಟ್ಗಾಗಿ ಕುಟುಂಬಸ್ಥರಲ್ಲಿ ಹಣಾಹಣಿ ನಡೀತಿರುವಂಥದ್ದು, ಸಾಕಷ್ಟು ಪೈಪೋಟಿಯನ್ನು ಕೂಡ ಮಾಡ್ತಿರುವಂಥದ್ದು. ಉಮೇಶ್ ಮೇಟಿ ಮತ್ತು ಮಲ್ಲಿಕಾರ್ಜುನ್ ಮೇಟಿ ಇರುವಂಥ ಏನು HY ಮೇಟಿ ಅವರ ಪುತ್ರರಿದ್ದಾರೆ, ಅವರ ವಿಚಾರ ಅಲ್ಲಿ ಅವರಿಬ್ಬರ ನಡುವೆ ಫೈಟ್ ಆಗ್ತಾ ಇದೆ. ಇತ್ತ ಏನು ವೀರಣ್ಣ ಚರಂತಿಮಠ ಮತ್ತು ಮಲ್ಲಿಕಾರ್ಜುನ್ ಚರಂತಿಮಠ ಅವರ ನಡುವೆ ಕೂಡ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಫೈಟ್ ನಡೀತಾ ಇರುವಂಥದ್ದು. ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಕ್ಷೇತ್ರಕ್ಕೆ HY ಮೇಟಿ ಅವರ ತೆರವಾದ ಕ್ಷೇತ್ರಕ್ಕೆ ಏನು ಅಭ್ಯರ್ಥಿ ಆಗ್ತಾರ